ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಾರ್ಚ್ ತಿಂಗಳ ಸಿಂಹ ರಾಶಿಯವರ ಗೋಚಾರ ಫಲಾಫಲ ಮತ್ತು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಶನಿ ಭಗವಾನರು 7ನೇ ಮನೆಯಲ್ಲಿರೋದ್ರಿಂದ ಯಾವುದೇ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನ ಪಟ್ಟಾಗ ಅದು ಸರಿಯಾದ ರೀತಿಯ ಪ್ರತಿಫಲ ಸಿಗೋದಿಲ್ಲ. ಹಾಗೆ ನೀವು ಅಂದ್ಕೊಂಡ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಮೂಮೆಂಟ್ ಕಾಣೋದಿಲ್ಲ, ಡಿಲೇ ಆಗುತ್ತೆ, ನೆಗ್ಲೆಕ್ಟ್ ಆಗುತ್ತೆ, ಅಥವಾ ನಿಮ್ಮಲ್ಲೇ ಅಸಡ್ಡೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದ್ರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳುಬತ್ತಿಯ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡೋದು, 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು, ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು, ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಆ ಶನಿ ಭಗವಾನರಲ್ಲಿ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ಹಾಗೆ ಆಂಜನೇಯ ದೇವಸ್ಥಾನಗಳಲ್ಲಿಯೂ ಸಹ ಶನಿವಾರ ಅಥವಾ ಮಂಗಳವಾರಗಳಂದು ಪೂಜೆಯನ್ನು ಕೊಡ್ಬೋದು. ಸಾಧ್ಯ ಆದರೆ ದಿನನಿತ್ಯ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಬಹಳ ಉತ್ತಮ. ಶನಿವಾರಗಳಂದು ನಾನ್ ವೆಜ್ ತಿನ್ನೋಂಗಿಲ್ಲ, ಕಟಿಂಗ್ ಶೇವಿಂಗ್ ಮಾಡಿಸೋಂಗಿಲ್ಲ, ಮತ್ತು ಡ್ರಿಂಕ್ಸು ಅಥವಾ ಬೇರೆ ಯಾವುದೇ ನೆಗೆಟಿವ್ ಹ್ಯಾಬಿಟ್ಸ್ಗಳನ್ನ ಬಿಡೋದು ಭಾಳ ಉತ್ತಮ. ವಿಶೇಷವಾಗಿ ಹಾಗೆ ಈ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗಿಯೂ ಸಹ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗುತ್ತೆ. ನಾಗದೋಷದ ಪ್ರಭಾವ ಇರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಆರೋಗ್ಯದ ವಿಚಾರಗಳಲ್ಲಾಗಲಿ ಏರುಪೇರು ಕಂಡುಬರುವ ಸಾಧ್ಯತೆ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ನಿಮ್ಮ ಹತ್ತಿರದ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರ, ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ಆರತಿಯ ದೀಪ ಬೆಳಗಿಸ್ತಕ್ಕಂಥದ್ದು ಅಥವಾ ನಿಂಬೆಹಣ್ಣಿನ ಹಾರವನ್ನು ಹಾಕಿಸಿ ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ. ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ, ಬೋಂಡ ಅಭಿಷೇಕ ಅಂದರೆ ಎಳ್ನೀರಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಸಹ ಭಾಳ ಉತ್ತಮವಾಗಿ ಇರ್ತದೆ. 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಉತ್ತಮ. ಹಾಗೆ ಈ ರಾಶಿಯವರಿಗೆ ಗುರುಬಲ ಸಹ ಇಲ್ಲದೇ ಇರೋದ್ರಿಂದ ನೀವು ಅಂದುಕೊಂಡ ರೀತಿ ಯಾವುದೇ ವ್ಯಾಪಾರ ವ್ಯವಹಾರಗಳು ಆಗೋದಿಲ್ಲ, ಹಣಕಾಸಿನ ನೆರವು ಅಂದ್ಕೊಂಡ ರೀತಿ ಸಿಗೋದಿಲ್ಲ. ಯಾರಾದರೂ ಆಪ್ತರು ಅಥವಾ ಸಂಬಂಧಪಟ್ಟವರು ನಿಮ್ಮ ಟೈಮ್ಗೆ ಹಣ ಕೊಡ್ತಾರೆ ಅಂತಂದರೆ ಆ ಹಣ ಬರೋದು ತಡ ಆಗ್ಬೋದು. ಗುರುಬಲ ಇಲ್ಲದೇ ಇರೋ ಕಾರಣದಿಂದ ನೀವು ದತ್ತಾತ್ರೇಯ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಗುರುವಾರಗಳಂದು ಹಳದಿ ಹೂ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು, 12 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು, ಅಥವಾ ಮಂತ್ರಾಲಯಕ್ಕೆ ಹೋಗಿ ಅಕ್ಷತೆ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಉತ್ತಮವಾಗಿ ಇರುತ್ತೆ. ಅಥವಾ ಗುರುವಾರಗಳಂದು ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು, ಅಥವಾ ಗುರು ಅಷ್ಟೋತ್ತರ ಶತನಾಮಾವಳಿ ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದು ಬಹಳ ಮುಖ್ಯ. ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಸಮಯ ಉತ್ತಮವಾಗಿ ಇಲ್ಲದೇ ಇರೋದ್ರಿಂದ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಮನೆ ಕಟ್ಟುವ ವಿಚಾರಗಳಲ್ಲಾಗಿರ್ಬೋದು, ವಿವಾಹಾದಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಆಗಿರ್ಬೋದು, ನೀವು ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ಹತ್ರ ಎಲ್ಲ ಅನುಕೂಲಗಳು ಇದೆ ಅನ್ನೋದಿದ್ದರೆ ಮಾತ್ರ ಆ ಕಾರ್ಯಗಳಲ್ಲಿ ಮುಂದುವರಿಯಿರಿ. ಬೇರೆ ಯಾರನ್ನೋ ನಂಬಿ ಆ ಕಾರ್ಯಗಳಿಗೆ ಕೈ ಹಾಕಿ
ಆ ಕಾರ್ಯದಿಂದ ನಷ್ಟ ಕಷ್ಟ ಅನುಭವಿಸುವ ಸಾಧ್ಯತೆಗೆ ಹೋಗಬೇಡಿ. ನಿಮಗೆ ವಿಶೇಷವಾಗಿ ಭಾನುವಾರ ತುಂಬ ಶುಭಪ್ರದವಾಗಿರ್ತದೆ. ಅದರ ಜೊತೆಯಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರಗಳು ಸಹ ಉತ್ತಮವಾಗಿ ಇರ್ತದೆ. ವಿಶೇಷವಾಗಿ ನಿಮಗೆ ಪೂರ್ವ ದಿಕ್ಕು, ಉತ್ತರ ದಿಕ್ಕು, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ. ಹಾಗೆ ನಿಮ್ಮ ರಾಶಿಗೆ ಕೆಂಪು ಬಣ್ಣ, ಹಳದಿ ಬಣ್ಣ, ಹಸಿರು ಬಣ್ಣ, ಬಿಳಿ ಬಣ್ಣಗಳು ಶುಭಪ್ರದವಾಗಿ ಇರ್ತದೆ. ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಕಚೇರಿಗಳಿಗಾಗಲಿ ಅಥವಾ ಮನೆಗಾಗಲಿ ಈ ಬಣ್ಣಗಳನ್ನು ಪೇಂಟ್ ಮಾಡಿಕೊಂಡು ಅದರಿಂದ ಶುಭ ಫಲಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ಸೂರ್ಯ ದೇವರ ಆರಾಧನೆ ಮಾಡೋದ್ರಿಂದ ಅಥವಾ ಭಾನುವಾರಗಳಂದು ಈಶ್ವರನಿಗೆ ಪೂಜೆ ಕೊಡೋದ್ರಿಂದ ಶುಭ ಫಲಗಳು ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.